ರಿಷಿ ಟ್ರೈಬಿಗೆ ಬಂದಿರೋರಿಗೆಲ್ಲರಿಗೂ ಪರಿಹಾರ ಸಿಗುತ್ತಾ ಅನ್ನೋ ಒಂದು ವಿಷಯ. ಹೌದು, ರಿಷಿ ಟ್ರೈಬ್ ಬರೋರಿಗೆಲ್ಲರಿಗೂ ಪರಿಹಾರ ಸಿಗುತ್ತೆ. ಆದರೆ ಉಪಯೋಗ ಯಾರಿಗಾಗತ್ತೆ ಅನ್ನುವಂಥದ್ದು, ಪರಿಹಾರ ಏನೋ ಎಲ್ಲರಿಗೂ ಸಿಗುತ್ತೆ, ಅದರ ಉಪಯೋಗ ಯಾರಿಗಾಗತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ನಾವು ಈ ಒಂದು 12-14 ವರ್ಷದ ಈ ಒಂದು ಸಾಧನೆಯಲ್ಲಿ, ಯಾಕಂದರೆ ನಮ್ಗೆ ಅಭ್ಯಾಸ ಇರಲಿಲ್ಲ, ಗೊತ್ತೂ ಇರಲಿಲ್ಲ, ನಾವು ಶಿಷ್ಯರಾಗಿ ಬಂದು ಸಾಧಕರಾಗಿ ಬಂದು ಈಗ ಸಿದ್ಧರಾಗಿ ಕೂತ್ಕೊಂಡು ಮಾರ್ಗದರ್ಶನ ಮಾಡ್ತಾಯಿದ್ವಿ. ಇದು ಮಾಡ್ತಾ 14 ವರ್ಷದಲ್ಲಿ ನಾನು ಕಂಡುಕೊಂಡೆ ಸತ್ಯ ಏನು ಅಂತಂದರೆ, ಫಸ್ಟ್ ಕ್ಯಾಟಗರಿ ಜನ ಬರ್ತಾರೆ. ಆ ಫಸ್ಟ್ ಕ್ಯಾಟಗರಿ ಜನ ಯಾವಾಗ ಬರ್ತಾರೆ ಅಂತಂದರೆ, ನಾವು ನಮ್ಮ ಸಾಧನೆಗಳು ಮಾಡಿಕೊಂಡು ಒಂದು ಉತ್ತಂಗವಾದ ಸ್ಥಿತಿಯಲ್ಲಿದ್ದಾಗ ಈ ಫಸ್ಟ್ ಕ್ಯಾಟಗರಿ ಜನ ಬರ್ತಾರೆ. ಇವರು ಬಂದು ಕಲಿತಾರೆ, ಶ್ರದ್ಧಾ ಭಕ್ತಿಯಿಂದ ಕಲಿತಾರೆ, ಕಲ್ತಿದ್ದನ್ನು ಅಪ್ಲೈ ಮಾಡಿಕೊಂಡು ರಿಸಲ್ಟ್ ತೊಗೊಳ್ತಾರೆ. ರಿಸಲ್ಟ್ ಸಿಕ್ಕ ಮೇಲೆ ಬಂದು ಗ್ರ್ಯಾಟಿಟ್ಯೂಡನ್ನು ಹೇಳ್ತಾರೆ. ಗ್ರ್ಯಾಟಿಟ್ಯೂಡನ್ನು ಹೇಳಿದ ಮೇಲೆ ನಮ್ಮ ಒಂದು ಸೆಲ್ಫ್ಲೆಸ್ ಆಗಿ, ನಿಸ್ವಾರ್ಥವಾಗಿ ಋಷಿಗಳ ಸಾಧನೆ ಏನು ಮಾಡ್ತಿದ್ವಿ ಅಲ್ಲಿ ಅವರು ಬಂದು ಸೇರಿಕೊಂಡು ಅವರ ಯಥಾಶಕ್ತಿ ಅವರು ಅದಕ್ಕೆ ಕೈ ಜೋಡಿಸ್ತಾರೆ. ಕಾಯ ವಾಚ ಮನಸ ಅಥವಾ ಬೈ ಸರ್ವಿಸ್, ಕ್ಯಾಶ್ ಕೈಂಡ್ ಸರ್ವಿಸ್, ಈ ರೀತಿಯಲ್ಲಿ ಎಲ್ಲೋ ಒಂದು ರೀತಿ ಈ ಒಂದು ಅಮೋಘವಾದ ಋಷಿಗಳ ಒಂದು ಆಜ್ಞೆಗೆ ಅವರು ಕೂಡ ಕೈ ಜೋಡಿಸ್ತಾರೆ. ಇವ್ರನ್ನ ಕ್ಯಾಟಗರೈಸ್ ಮಾಡಿದ್ವಿ ಪುಣ್ಯಾತ್ಮರು ಅಂತ. ಈ ಪುಣ್ಯಾತ್ಮರು ಬರ್ತಾರೆ, ಕಷ್ಟ ಇಟ್ಕೊಂಡು ಪರಿಹಾರ ಸಿಗುತ್ತೆ, ಪರಿಹಾರವನ್ನು ಭಾಗ್ಯವಾಗಿ ಕನ್ವರ್ಟ್ ಮಾಡ್ತಾರೆ ಮತ್ತು ಒಂದು ಗ್ರ್ಯಾಟಿಟ್ಯೂಡ್ ಲೈಫಿನ ಜೊತೆಗೆ ನಮ್ಮ ಒಂದು ದೇಹದ ಜೊತೆಗೆ ಅವರು ಒಂದಾಗ್ತಾರೆ ಯಥಾಶಕ್ತಿ. ಇವ್ರನ್ನ ಪುಣ್ಯಾತ್ಮರು ಅಂತಂದ್ವಿ. ಸೆಕೆಂಡ್ ಕ್ಯಾಟಗರಿ ಜನ ಬರ್ತಾರೆ, ಇವರು ಕಷ್ಟ ಇರುತ್ತೆ, ಇವರು ನಮ್ಮ ಕಡೆಗೆ ಬರ್ತಾರೆ. ಒಂದು ವಿಷಯ ಹೇಳ್ತೀನಿ ಇಲ್ಲಿ, 95% ಸಮಸ್ಯೆ ಇಟ್ಕೊಂಡು ಬರ್ತಾರೆ, ಕೇವಲ 5% ನಂಗೆ ಜೀವನ ಮುಕ್ತಿ ಬೇಕು ಅಂತ ಬರ್ತಾರೆ. ಈ 5% ಜೀವನ ಮುಕ್ತಿ ಬೇಕು ಅಂತ ಬಂದವ್ರನ್ನ ಮಾತ್ರ ಗುರುನಿಷ್ಠಾ ಪರಂಪರೆ, ಋಷಿನಿಷ್ಠಾ ಪರಂಪರೆಯಲ್ಲಿ ಅವ್ರನ್ನ ನಾವು ದಾಖಲಾತಿ ಮಾಡ್ತೀವಿ, ಉಳಿದವ್ರನ್ನೆಲ್ಲರನ್ನೂ ದಾಖಲಾತಿ ಮಾಡೋದಿಲ್ಲ. ಈಗ ಎರಡನೇ ಕ್ಯಾಟಗರಿ ಜನ ಕಷ್ಟ ಇಟ್ಕೊಂಡು ಬರ್ತಾರೆ. ಅವರು ಇಲ್ಲಿ ಸಿಸ್ಟಮ್ಯಾಟಿಕ್ ಒಂದು ಪದ್ಧತಿ ಏನಿರುತ್ತೆ ಅದನ್ನೆಲ್ಲ ಕಲಿತಾ ಬರ್ತಾರೆ. ಸಂಜೀವಿನಿ ಪ್ರಾಣಾಯಾಮ ಕಲಿತಾರೆ, ಸಂಜೀವಿನಿ ಭಸ್ತ್ರಿಕಾ ಮಾಡ್ತಾರೆ, 48 ದಿವಸ ಮಾಡ್ತಾರೆ, ಉಪ್ಪು ನೀರು ಸ್ನಾನ ಮಾಡ್ತಾರೆ. ಮತ್ತು ಅವರ ಕಷ್ಟಕ್ಕೆ ಅನುಸಾರವಾಗಿ ಯಾವುದು ವರ್ಕ್ಶಾಪ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಮಾರ್ಗ, ರೇಖಿನ ಅಥವಾ ಪ್ರಾಣವಿದ್ಯಾನ ಅಥವಾ ಚಕ್ರ ಧ್ಯಾನನ ಅಥವಾ ಇದೆಲ್ಲವೂ ಅಥವಾ ಮನವಿದ್ಯಾನ ಅಥವಾ ಸಿಸ್ಟಮ್ಯಾಟಿಕ್ಕಾಗಿ ಎಲ್ಲನೂ ಮಾಡ್ಕೊಳ್ತಾರೆ. ಅವರಿಗೆ ಕಷ್ಟ ಪರಿಹಾರ ಆಗಬೇಕಾಗಿರುತ್ತೆ ಅಷ್ಟೇ. ಅವರು 108 ಕಡೆ ಓಡಾಡ್ಕೊಂಡು ಬಂದಿರ್ತಾರೆ, ಅವ್ರ ಕಷ್ಟ ಪರಿಹಾರ ಆದರೆ ಸಾಕು ಅಂತ ಅವ್ರು ಹೇಳಿದ್ದೆಲ್ಲನೂ ಚಾಚು ತಪ್ಪದೆ ಮಾಡ್ತಾರೆ. ಆದರೆ ಅದ್ರ ಜೊತೆಗೆ ಅವ್ರ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಕರ್ಮಗಳು ಬೆಚ್ಚೂರಾಗ್ತಾ ಹೋಗುತ್ತೆ. ಅಂದರೆ ಆ ಉರಿಯೋ ದೀಪ ಶಾಂತವಾಗಕ್ಕಿಂತ ಮುಂಚೆ ಉರಿಯತ್ತೆ ಅನ್ನೋ ಹಾಗೆ ಅವ್ರ ಕಷ್ಟಗಳು ಒಂದು ಪೀಕಿಗೆ ಹೋಗಿ, ಆದರೂ ಅವರು ತಮ್ಮ ಒಂದು ನಿಷ್ಠೆನ ಬಿಡೋದಿಲ್ಲ, ಸಾಧನೆಗೆ ನಿಷ್ಠೆ ಬಿಡೋದಿಲ್ಲ, ಸಾಧನೆ ಮಾಡೇ ಮಾಡ್ತಾರೆ. ಅವರಿಗೆ ಅನುಭವ ಸಿಕ್ಕಿರುತ್ತೆ, ಪರಿಹಾರ ಸಿಕ್ಕಿರುತ್ತೆ, ಪರಿಹಾರ ಸೂಚನೆ. ಬಟ್ ಕಷ್ಟಗಳೇನು ಕಡಿಮೆ ಆಗಿರೋದಿಲ್ಲ. ಬಟ್ ಅದರ ನಿಂತು ಹೋರಾಟ ಮಾಡಿ ಒಂದು 6 ತಿಂಗಳು 1 ವರ್ಷಕ್ಕೆ ಅಷ್ಟೊತ್ತಿಗೆ ತಮ್ಮ ಕಷ್ಟಗಳಿಂದ ಆಚೆ ಬರ್ತಾರೆ. ಪ್ಲಸ್ ಪರಿಹಾರವೇ ಇಲ್ಲದ ಕಷ್ಟಗಳನ್ನು ಒಪ್ಪಿಕೊಂಡು ಬದುಕ್ತಾರೆ. ಇವ್ರನ್ನ ಎರಡೇ ಕ್ಯಾಟಗರಿ ಜನ ಅಂದ್ವಿ. ಇವ್ರನ್ನ ಪಾಪಾತ್ಮರು ಅಂತ ಹೇಳಿದ್ವಿ. ಈ ಪಾಪಾತ್ಮರು ಕಷ್ಟದಿಂದನೂ ಬಂದು ಎಲ್ಲ ಕಲಿತು ಪರಿಹರಿಸಬಲ್ಲದ ಎಲ್ಲ ಕಷ್ಟಗಳನ್ನು ಪರಿಹರಿಸ್ತಾರೆ. ಪರಿಹರಿಸೋಕ್ಕಾಗದೇ ಇರೋ ಕಷ್ಟಗಳನ್ನು ಹೇಗೆ ರಾಮಕೃಷ್ಣರಿಗೂ ಸಾಧು ಸಂತರಿಗೂ ಹೆಂಗೆ ಆ ಒಂದು ಜ್ಞಾನ ಇದೆಯೋ, ಈ ಕಷ್ಟಕ್ಕೆ ಪರಿಹಾರ ಇಲ್ಲ ಅಂತ ಒಪ್ಕೊಂಡು ಬದುಕ್ತಾರೆ. ಈ 2 ಕ್ಯಾಟಗರಿ ಜನ. 3ನೇ ಕ್ಯಾಟಗರಿ ಜನ ಬರ್ತಾರೆ, ಕಷ್ಟಗಳ ಜೊತೆ ಬರ್ತಾರೆ. ಬಂದು ತಮ್ಮ ಕಷ್ಟಗಳನ್ನೆಲ್ಲ ಸುರಿತಾರೆ. ಸುರಿದ ಮೇಲೆ ಅವ್ರಿಗೆ ಗೈಡ್ ಮಾಡ್ತೀವಿ. ಬಂದು ವರ್ಕ್ಶಾಪ್ ಮಾಡೋದಕ್ಕೆ ಅವ್ರಿಗೆ ನಾವು ತುಂಬ ಕನ್ವಿನ್ಸ್ ಮಾಡಬೇಕು, ಅಪ್ಪ ಅಣ್ಣ ಅಂತ ಅನ್ಬೇಕು. ಆಯ್ತಪ್ಪ ನೀನು ಫ್ರೀಯಾಗೇ ಮಾಡ್ಕೋ ಗುರು, ನಿನ್ಗೆ ಪರಿಹಾರ ಸಿಕ್ಕರೆ ಸಾಕು, ನಮ್ಮ ವಿದ್ಯೆಗೆ ಒಂದು ಫಲ ಬರುತ್ತೆ ಅಂತ ಹೆಂಗೋ ಕನ್ವಿನ್ಸ್ ಮಾಡ್ತೀವಿ. ಅವರು ಉಪಕಾರ ಮಾಡೋ ಲೆಕ್ಕಕ್ಕೆ ಬಂದು ಕೂತ್ಕೊಂಡು ಕಲಿತಾರೆ. ಕಲಿತ ಮೇಲೆ ಪರಿಹಾರ ಸಿಗುತ್ತೆ, ನಮಗೂ ಸಂತೋಷ ಆಗುತ್ತೆ, ಅವರು ಸಂತೋಷ ಆಗುತ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇಟ್ಕೊಂಡು ಬರ್ತಾರೆ, ಅದಕ್ಕೊಂದು ಪರಿಹಾರ ಕೊಡ್ತೀವಿ, ಅದಕ್ಕೊಂದು ವಿದ್ಯೆ ಕೊಡ್ತೀವಿ, ಅದನ್ನೂ ಅವರು ಸಾಲ್ವ್ ಮಾಡ್ಕೊಳ್ತಾರೆ, ಮತ್ತೆ ಹೋಗ್ತಾರೆ. ಮತ್ತು ಇನ್ನೊಂದು ಪ್ರಾಬ್ಲಮ್, ಮತ್ತೊಂದು ಪ್ರಾಬ್ಲಮ್, ಮಗದೊಂದು ಪ್ರಾಬ್ಲಮ್, ಹೀಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ತೊಗೊಂಡು ಬರ್ತಾನೆ ಇರ್ತಾರೆ. ದೇ ಹ್ಯಾವ್ ನೆವರ್ ಎಂಡಿಂಗ್ ಪ್ರಾಬ್ಲಮ್ಸ್. ಯಾಕಂದರೆ ಜೀವನದಲ್ಲಿ ಅವ್ರ ಪ್ರಾಬ್ಲಮ್ಗಳ ಮೇಲೆ ಧ್ಯಾನ ಮಾಡ್ತಾ ಇರ್ತಾರೆ. ಎಷ್ಟು ಸಿಕ್ಕ ಪರಿಹಾರಗಳ ಬಗ್ಗೆ ತೃಪ್ತಿನೇ ಇರೋದಿಲ್ಲ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ, ಇನ್ನೇನೋ ಒಂದು ಹುಡ್ಕೊಂಡು ಬರ್ತಾರೆ, ಮತ್ತೊಂದೇನೋ ಹುಡ್ಕೊಂಡು ಬರ್ತಾರೆ. ದೇ ಎಕ್ಸ್ಪ್ಲಾಯ್ಟ್ ಅಸ್. ಸೊ ಈ ಕ್ಯಾಟಗರಿ ಜನನ ನಿತ್ಯ ಹೋರಾಟಗಾರರು ಅಂತ ನಾವು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದೀವಿ. ಈ ನಿತ್ಯ ಹೋರಾಟಗಾರಿಗೆ ನೀವು ಅಮೃತ ಕುಡಿಸಿದ್ರು ಕೂಡ ಇನ್ನೇನೋ ಪ್ರಾಬ್ಲಮ್ ಎತ್ಕೊಂಡು ಬರ್ತಾರೆ, ಮತ್ತೊಂದೇನೋ ಅವ್ರ ಜೀವನ ಪೂರ್ತಿ ಹೋರಾಟ ಮಾಡಬೇಕು ಅನ್ನೋದೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಇವರು 3ನೇ ಕ್ಯಾಟಗರಿ ಜನ. ಇನ್ನು 4ನೇ ಕ್ಯಾಟಗರಿ ಜನ, ಅವ್ರ ಎಂಟ್ರಿನೇ ಸುಳ್ಳು.
ಅವರು ಸುಳ್ಳಿನಿಂದ ಗೋಳಿನಿಂದ ಇವ್ರದ್ದು ಎಂಟ್ರಿ ಶುರು ಆಗುತ್ತೆ. ಮತ್ತು ಅಲ್ಲಿ ಹೋಗಿದ್ದೆ ಅವ್ರು ಮೋಸ ಮಾಡಿದ್ರು, ಇಲ್ಲಿ ಹೋಗಿದ್ದೆ ಮೋಸ ಮಾಡಿದ್ರು ಅನ್ನೋ ಎಲ್ಲ ಒಂದು ಆರೋಪಗಳು ನಮ್ಮ ಮೇಲೆ ಹಾಕ್ತಾರೆ. ನಾವು ಇಲ್ಲಪ್ಪ, ನಾವು ಮೋಸ ಮಾಡೋರೆಲ್ಲ, ಬೇಕಾದ್ರೆ ಫ್ರೀಯಾಗೇ ಕಲಿ, ನಿನಗೆ ಒಳ್ಳೆಯದೇ ಆಗಲಿ ಅಂತ ಅವ್ನು ಮರೆ ಕರೆದು ಊಟ ಹಾಕಿಸಿ ಅವ್ರ ಜೊತೆ ನಡೆದು ಅವ್ರ ಮನೆಗೆ ಹೋಗಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಎಲ್ಲ ಮಾಡಿ ಬಂದರೂ ಅವ್ರ ಗೋಲ್ಗಳು ನಿಲ್ಲಲ್ಲ. ಅವ್ರು ಗೋಳು ಆಡ್ತಾನೇ ಇರ್ತಾರೆ. ಯಾಕಂದರೆ ಗೋಳು ನಿಲ್ಲಿಸಿದ್ರೆ ನೀವೆಲ್ಲಿ ದಕ್ಷಿಣೆ ಕೇಳಿಬಿಡ್ತೀರೋ ಅಥವಾ ಸೇವೆ ಮಾಡಿ ಅಂದ್ಬಿಡ್ತೀರೋ ಅಂತ ಅವ್ರ ಗೋಳುಗಳ ಮೇಲೆ ಎಷ್ಟು ಗೋಳುಗಳು ಹೇಳ್ತಿರ್ತಾರೆ ಅಂದರೆ, ಅಪ್ಪ ನಾನು ಬಿಟ್ಬಿಡು, ನಿನ್ನ ಸವಾಸ ಬಿಟ್ಬಿಡು ಅಂತ ನಾವೇ ಕೈ ಮುಗಿದ್ಕೊಂಡು ಕೇಳಬೇಕು. ಆ ಲೆವೆಲಿಗೆ ತೊಗೊಂಬರ್ತಾರೆ. ಇಲ್ಲ ಆರ್ಗನೈಜೇಷನ್ ಒಳಗೆ ಎಲ್ಲ ಫ್ರೀ ಕೊಟ್ಟಿರ್ತೀವಲ್ಲ, ಆಶ್ರಮನೂ ಫ್ರೀಯಾಗಿ ಕೊಡಿ ಅನ್ನೋ ಲೆವೆಲಿಗೆ ಬರ್ತಾರೆ. ಇಲ್ಲ ತಮ್ಮದೇನೋ ಒಂದು ಮಾರ್ಕೆಟಿಂಗ್ ಮಾಡೋದಕ್ಕೆ ನೋಡ್ತಾರೆ, ಇಲ್ವ ಇಲ್ಲಿರೋ ಒಂದು ಒಗ್ಗಟ್ಟನ್ನು ಬ್ರೇಕ್ ಮಾಡೋಕ್ಕೆ ನೋಡ್ತಾರೆ. ಇವರು ನಿತ್ಯ ಗೋಳಾಟ ಮಾಡೋರು. ಇವರು ಗೋಳೆ ಇವ್ರ ಜೀವನ. ನೀವು ಎಂಥ ಪರಿಹಾರ ಕೊಟ್ಟರು ಇವರು ಗೋಳು, ಇವರು ಆ್ಯಂಬಿಷನ್ ಇಟ್ಕೊಂಡು ಬಂದಿರ್ತಾರೆ. ಇಲ್ಲಿ ಬಂದು ಎಷ್ಟು ಜನರಿಗೆ ಮಾರ್ಕೆಟಿಂಗ್ ಮಾಡ್ಬೋದು, ಎಷ್ಟು ಜನ ನಾನು ವಶೀಕರಣ ಮಾಡ್ಕೋಬೋದು, ಹೇಗೆ ಈ ನಾವು ಅವರಿಗೆ ಉಪಕಾರ ಮಾಡಿರ್ತೀವಿ ಅದನ್ನು ಉಲ್ಟಾ ನಮ್ಮ ಮೇಲೆ ಹೇಗೆ ಬ್ಲೇಮ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಇದು 4th ಕ್ಯಾಟಗರಿ ಜನ. ಇವ್ರನ್ನ ನಾವು ಹೇಳ್ತೀವಿ ನಿತ್ಯ ಅಳುವಂಥ ಜನ. ಇವರು ಅಳುಬುರುಕರು, ಏನೇ ಮಾಡಿ ಅಳ್ತಾ ಇರ್ತಾರೆ. ಇವರು ನಮ್ಮ ಮೇಲೆ ಆರೋಪ ಮಾಡಿ ಹೋಗ್ತಾರೆ. ಇದು ಅಪಾತ್ರಧಾನ. ಫಸ್ಟ್ 2 ಜನ ಋಷಿಗಳು ಹೇಳಿದರು, ಪುಣ್ಯಾತ್ಮರು ಬಂದರು ಸರ್ವ್ದೆಮ್, ಪಾಪಾತ್ರು ಬಂದರು ಸರ್ವ್ದೆಮ್. ಇನ್ನಿಬ್ಬರನ್ನ ಉದಾಸೀನ ಮಾಡಿ, ಯಾಕಂದರೆ ಇವೆಲ್ಲ ವೇಸ್ಟ್ ಬಾಡಿಗಳು, ಇವೆಲ್ಲ ಮತ್ತೆ ಮುಂದೆ ಸತ್ಯಯುಗಕ್ಕೆ ಏನು ಬರೋವಂಥ ಜನ ಅಲ್ಲ, ಮುಂದಿನ ಕಲಿಯುಗದಲ್ಲಿ ಮತ್ತೆ ಬರ್ತವೆ. ಇವು ಬಂದಾಗ ಇವು ಇರದೆ ಇವುಗಳನ್ನು ಸಾಲ್ವ್ ಮಾಡೋಕ್ಕಾಗಲ್ವಾ ಅಂತಲ್ಲ, ಸಾಲ್ವ್ ಮಾಡ್ಬೋದು. ಬಟ್ ಜೀವಿತದ ಉದ್ದೇಶ ಇದೆಯಲ್ಲ, ಪಾಪಾತ್ಮರನ್ನ ಪುಣ್ಯಾತ್ಮರನ್ನ ಮತ್ತು ಇದು ಲಕ್ಷಾಂತರ ಕೋಟ್ಯಾಂತರ ಜನನ ರೀಚ್ ಮಾಡಬೇಕು ಅಂತನೋ ಉದ್ದೇಶ ನಮ್ಮಲ್ಲಿದ್ದರೆ, ಈ 2 ಕ್ಯಾಟಗರಿ ನಮ್ಮನ್ನು ವೇ ಡೌನ್ ಮಾಡ್ತಾರೆ ಅಥವಾ ಸಾಯಿಸೇ ಬಿಡ್ತಾರೆ ಅಂದ್ಕೊಳ್ತೀವಿ. ನಿಮ್ಮ ಆಶ್ರಮ 10 ವರ್ಷದ ಮೇಲೆ ಬೆಳೆಯಲ್ಲ, ಅಥವಾ ನೀವು ಬೆಳೆಯೋಕ್ಕೆ ಹೋಗೋದಿಲ್ಲ, ನಿಮ್ಮನ್ನು ಎಳೆದಾಡಿ ಬೆಳೆದಾಡಿ ಮುಚ್ಚೆ ಹಾಕಿಬಿಡ್ತಾರೆ. ಸೊ ಈ ಇಬ್ಬರಿಗೆ ನೀವು ಫ್ರೀಯಾಗಿ ಹೇಳ್ಕೊಡಿ, ದುಡ್ಡು ತೊಗೊಂಡು ಹೇಳ್ಕೊಡಿ. ದುಡ್ಡು ತೊಗೊಂಡು ಹೇಳ್ಕೊಟ್ರಂತರೂ ಅವ್ರು ನಿಮ್ಮ ಮನೆ ಆಸ್ತಿಗೆ ಕೈ ಹಾಕೋ ಲೆಕ್ಕಕ್ಕೆ ಬಂದುಬಿಡ್ತಾರೆ. ಅಂದರೆ ನನ್ನ ಮನೆ ಪ್ರಾಬ್ಲಮ್ ನೀನೇ ಸಾಲ್ವ್ ಮಾಡು, ನಮ್ಮ ಮನೆ ಬಚ್ಚಲ ಮನೆ ನೀನೇ ತೊಳಿ ಅನ್ನೋ ಲೆಕ್ಕಕ್ಕೆ ತೊಗೊಂಬಂದು ಕೂತ್ಕೊಂಡ್ಬಿಡ್ತಾರೆ. ಇಡೀ ಸಂಸಾರ ಸಮಸ್ಯೆಗಳನ್ನೆಲ್ಲ ತೊಗೊಂಬಂದು ಅಂಟಿಸ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ನಮ್ಮ ಸಾಧನೆಯೂ ಹಾಳಾಗುತ್ತೆ, ತುಂಬ ಶುದ್ಧವಾದ ಸಾಧನೆ ಮಾಡೋವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಫಸ್ಟು ಒಂದು ಅವಕಾಶ ಎಲ್ಲರಿಗೂ ಕೊಡ್ತೀವಿ. ಸೊ ಅದಕ್ಕೆ ಕೆಲವೊಂದು ಫ್ರೀ ಋಷಿಗಳ ಸೇವೆ ಅಂತ ಹೇಳಿ ಕೆಲವೊಂದು ಮಾಡ್ತೀವಿ. ಸಂಜೀವಿನಿ ಭಸ್ತ್ರಿಕಾ ಫ್ರೀ ಫಾರ್ ಆಲ್. ಸಂಜೀವಿನಿ ಭಸ್ತ್ರಿಕಾ ಒಂದು ಮಾಡಿದ್ರೆ ಸಾಕು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಹಣೆ ಬರ ಅವರಿಗೆ ರೆಫರೆನ್ಸ್ ಇರೋದಿಲ್ಲ, ಸಾಲ್ವ್ ಆಗ್ತಾ ಇರುತ್ತೆ, ರೆಫರೆನ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅವರ ಅಜ್ಞಾನಕ್ಕೆ ತಕ್ಕ ಹಾಗೆ ಒಂದು ಜ್ಞಾನ ಕೊಡ್ತೀವಿ. ಇಲ್ಲಪ್ಪ ನೀನು ಇದನ್ನು ಆತ್ಮವಂದನ ಇದು ದಾಟ್ಕೊಂಡು ಹೋಗ್ತೀಯಾ, ಈ ಮಂತ್ರ ಜಪ ಅವ್ರಿಗೆ ಏನು ಕೊಟ್ಟರು ಅವ್ರಿಗೆ ಪ್ರೂಫ್ ಸಿಗೋದಿಲ್ಲ. ಅದೇ ಪಾಪಾತ್ಮರಿಗೆ ಇದು ಕೊಟ್ರ ಇದಾಗುತ್ತಾ ಅಂದ ತಕ್ಷಣ ಅದನ್ನು ಕಷ್ಟ ಪರಿಹಾರಕ್ಕೆ ನಿಂತ್ಕೋತಾರೆ. ಸೊ ನಾವೇನು ಗಮನಿಸ್ತೀವಿ, ಎಷ್ಟು ಇಂಟೆನ್ಸಿಟಿಯಲ್ಲಿ ಬರ್ತಾ ಇದ್ದಾರೆ ಅನ್ನೋಂಥದ್ದು. ಸೊ ಇದಾದ ಮೇಲೆ 95% ಜನ ಕಷ್ಟ ಇಟ್ಕೊಂಡ್ಬರ್ತಾರೆ, ಕಷ್ಟಕ್ಕೆ ಪರಿಹಾರ ಕೊಡ್ತೀವಿ. ಇದನ್ನು ಮಾಯಾವಿದ್ಯೆ ಅಂತ ಹೇಳ್ತೀವಿ. ಅಂದರೆ ಪ್ರಪಂಚಕ್ಕೆ ಬದುಕೋಬೇಕಾದಂಥ ಆರ್ಟ್ ಆಫ್ ಲಿವಿಂಗ್ ಹೇಳ್ತೀವಿ. ಕೆಲವೊಬ್ಬರು ಜೀವನ ಮುಕ್ತಿಗೆ ಅಂತ ಬರ್ತಾರೆ. ಅವರು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಅನುಕೂಲಸ್ಥರಾಗಿರ್ಬೋದು, ಅನಾನುಕೂಲಸ್ಥರಾಗಿರ್ಬೋದು. ಬಟ್ ಅವರೊಂದು ತೀವ್ರತೆ ಇರುತ್ತೆ, ನಾನು ಜೀವನ ಮುಕ್ತ ಆಗಬೇಕು ಅಂತ. ಅವರಿಗೆ ನಾವು ಏನೂ ಕೂಡ ಯಾವುದೇ ರೀತಿ ದಕ್ಷಿಣೆ ನೋಡೋದಿಲ್ಲ. ಯಾಕಂತಂದರೆ ಅವ್ರು ಚೇರ್ ಎತ್ತಿಡ್ತಿರ್ತಾರೆ, ಎಂಜಲು ಬೆಳೀತಾ ಇರ್ತಾರೆ, ಇನ್ನೊಬ್ಬರಿಗೆ ಸೇವೆ ಮಾಡ್ತಾ ಇರ್ತಾರೆ, ಅಲ್ಲಿ ಕಸದ ಬುಟ್ಟಿನ ಕ್ಲೀನ್ ಮಾಡ್ತಾ ಇರ್ತಾರೆ, ಎಲ್ಲ ತಿಂದು ಬೀಸಾಕಿದ ಎಲೆಯನ್ನು ತೊಗೊಂಡೋಗಿ ಆಚೆ ಹಾಕ್ತಾ ಇರ್ತಾರೆ. ಸೊ ಇವರು ಅವರ ನಡವಳಿಕೆಯಲ್ಲಿನೇ ನಾನು ಶುದ್ಧವಾದ ಸಾಧನೆ ಮಾಡ್ತಾ ಇದ್ದೀನಿ, ನಾನು ಡೆಡಿಕೇಟ್ ಮಾಡ್ತೀನಿ ಅಂತ ಅಲ್ಲಿ ಕಾಣಿಸ್ತಾ ಇರುತ್ತೆ ಅವ್ರ ಎಫರ್ಟು. ಅಂಥವರಿಗೆ ನಾವು ಪೂರ್ತಿಯ ಋಷಿ ವಿದ್ಯೆಯನ್ನು ಅನ್ಕಂಡೀಷ್ನಲ್ ಆಗಿ ಶೇರ್ ಮಾಡ್ತೇವೆ. ಯಾಕಂದರೆ ಆತ್ಮವಿದ್ಯೆ ವ್ಯವಹಾರಕ್ಕೆ ಬರುವಂಥದ್ದು ಮಹಾಪಾಪ ಅಂತ, ಮಾಯವಿದ್ಯೆ ವ್ಯವಹಾರದಲ್ಲೇ ಆಗಬೇಕಾಗಿರುವಂಥದ್ದು ಇದು ಲಕ್ಷಣ ಅಂತ. ಸೊ ಹೀಗಾಗಿ ಬರುವ ಈ 4 ಕ್ಯಾಟಗರಿಯಲ್ಲಿ ಕೊನೆ 2 ಕ್ಯಾಟಗರಿ ಏನಿದ್ದಾರೆ, ಗೋಳಾಡೋರು, ನಿತ್ಯ ಹೋರಾಟವರು, ಇವರು ಬಂದರೆ ನಮ್ಮ ಸಾಧನೆ ನಾವು ಜಾಸ್ತಿ ಮಾಡ್ತೀವಿ. ಬಟ್ ನಮ್ಗೆ ಅನುಕೂಲ ಆಗೋದೇ ಪಾಪಾತ್ಮರು ಪುಣ್ಯಾತ್ಮರು ಬಂದಾಗಲೇ. ಸೊ ಹೀಗಾಗಿ ನೀವು ನೋಡಿ, ಬೇರೆ ಬೇರೆ ಆಶ್ರಮ, ಬೇರೆ ಬೇರೆ ಗುರುಗಳು ಯಾಕೆ ಇವ್ರನ್ನ ದೂರ ಇಡ್ತಾರೆ, ಯಾಕೆ ಅವ್ರು ಕೆಲವು ಜನರ ಜೊತೆ ಮಾತ್ರ ಹೊಂದಾಣಿಕೆ ಮಾಡಿರ್ತಾರೆ ಅಂದರೆ ಇದೇ ಕಾರಣಕ್ಕೆ. ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾಯಿದ್ರೆ ಉದ್ಧಾರ ಹೆಂಗಾಗಬೇಕು? ಆ ಭಗವಂತನೂ ತನ್ನ ಮನೆಯ ಬಾಗಿಲನ್ನು ಮುಚ್ಚಿಟ್ಕೊಂಡಿರೋದು ಈ ಕಾರಣಕ್ಕೆ. ಆ ಆಕಾಶ ಕೊಟ್ಟಿದ್ದಾನೆ,
ಹುಟ್ಟೋದಕ್ಕಿಂತ ಮುಂಚೆ ಅಪ್ಪ ಅಮ್ಮನ ಕೊಟ್ಟಿದ್ದಾನೆ, ಉಸಿರಾಡೋದಕ್ಕೆ ಗಾಳಿ ಕೊಟ್ಟಿದ್ದಾನೆ, ಬೆಳಕು ಕೊಟ್ಟಿದ್ದಾನೆ, ದುಡಿಯೋದಕ್ಕೆ ಶಕ್ತಿ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ. ಆದರೂ ಇವರು ಹೋರಾಟನೇ ತಮ್ಮ ಜೀವನ ಮಾಡ್ಕೊಂಡಿದ್ದಾರೆ, ಗೋಳಾಟನೇ ತಮ್ಮ ಜೀವನ ಮಾಡ್ಕೊಂಡಿದ್ದಾರೆ. ಏನೇ ಪರಿಹಾರ ಕೊಟ್ಟರು, ಅವರಲ್ಲಿ ಮಿರಾಕಲ್ ಆದರೂ ಕೂಡ, ಪವಾಡ ಆದರೂ ಕೂಡ ಅವರ ಗೋಳು, ಅವರ ಹೋರಾಟ ಆಗೋದಿಲ್ಲ. ಸೊ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ನಿಮ್ಗಳಿಗೆ ಏನಂತಂದರೆ, ನಾವು ಯಾವುದೇ ರೀತಿ ದೊಡ್ಡ ಆರ್ಗನೈಜೇಷನ್ ಮಾಡಬೇಕನ್ನೋ ಆಸೆ ನಮಗಿಲ್ಲ. ನಾವು ಲಕ್ಷಾಂತರ ಜನ ನಮಗೆ ಶಿಷ್ಯರಿಂದ ಇರಬೇಕು, ನಾವು ಈ ಗುರು ಶಿಷ್ಯ ಪರಂಪರೆನೇ ಇಲ್ಲ. ಇಲ್ಲಿ ಒಂದು ಸಮುದಾಯನ ನಿರ್ಮಾಣ ಮಾಡ್ತಾಯಿದ್ದೀವಿ. ಸಮುದಾಯ ಅಂದಮೇಲೆ ಒಳ್ಳೆಯವರು ಕೆಟ್ಟವರು ಅನ್ನೋದು ಇದ್ದೇ ಇರ್ತಾರೆ. ಬಟ್ ಒಳ್ಳೆಯವರು ಕೆಟ್ಟವರು ಸಪ್ತಋಷಿ ಮಾರ್ಗಕ್ಕೆ ಬಂದಮೇಲೆ ಋಷಿಗಳಾಗ್ಬಿಡ್ತಾರೆ. ಗೋಳಾಟ ಮಾಡೋರು ಹೋರಾಟ ಮಾಡೋರು ಆಗೋದಿಲ್ಲ, ವೈರಸ್ಗಳಾಗೋದಿಲ್ಲ, ಅವರು ಈ ಸಂಸ್ಥೆನೇ ತಿಂದು ಬಿಸಾಕೋದಿಲ್ಲ. ಸೊ ನಮ್ಗೆ ಯಾವುದೇ ರೀತಿಯ ಆ್ಯಂಬಿಷನ್ ಇಲ್ಲ, ನಮಗೆ ಕೋಟಿಗಟ್ಟಲೆ ದುಡ್ಡು ಮಾಡಬೇಕು ಅನ್ನೋ ಯಾವ ಆ್ಯಂಬಿಷನ್ ಇಲ್ಲ. ಧ್ಯಾನ ಮಾಡ್ತಾಯಿದ್ದೀವಿ. ಋಷಿಗಳು ನಮಗೆ ಗುರುತತ್ವವನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ದೊಡ್ಡ ದೊಡ್ಡ ಋಷಿಗಳು, ದೊಡ್ಡ ದೊಡ್ಡ ಗುರುಗಳು, ದೊಡ್ಡ ದೊಡ್ಡ ಆಚಾರ್ಯರು ಎಲ್ಲ ಜ್ಞಾನವನ್ನು ಇಲ್ಲೇ ಕೊಟ್ಟು ಅವ್ರು ಖಾಲಿ ಹೋಗಿದ್ದಾರೆ. ಜ್ಞಾನವನ್ನು ಕೂಡ ಮೇಲೆ ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಅದನ್ನು ಇಲ್ಲೇ ಕೊಟ್ಟು ಹೋಗಬೇಕು. ಇಲ್ಲಿ ಕೊಟ್ಟು ಹೋಗುವಂತಹ ಕೆಲಸಕ್ಕೆ ಬಂದಿದ್ದೀವಿ. ಮತ್ತು ಪಾಸ್ಟ್ ಲೈಫ್ ಕರ್ಮ ವೈಸು ಎಷ್ಟು ಲಕ್ಷಾಂತರ ಜನರ ಜೊತೆ ನಾವು ಕನೆಕ್ಟ್ ಮಾಡಿದ್ದೀವಿ. ಒಂದು ಲೆಕ್ಕದ ಪ್ರಕಾರ ನಮಗೆ ಒಂದು 16,000 ಥಾಟ್ಸ್ ಬರುತ್ತೆ ಅಂತ ಅಂದ್ಕೊಳ್ಳಿ. ನಾವು ಒಂದು ಅಪ್ರಾಕ್ಸಿಮೇಟ್ಲಿ 700 ಜನ್ಮ ತೆಗೆದುಕೊಂಡಿದ್ದೀವಿ. ಇನ್ನು ಲೈಫ್ ಮೋರ್ ದೆನ್ 2 lakh ಪೀಪಲ್ ಜೊತೆಗೆ, 2 ಲಕ್ಷ ಜನರ ಜೊತೆಗೆ ನಮ್ಮ ಕಾರ್ಮಿಕ್ ವ್ಯವಹಾರಗಳಾಗಿರುತ್ತೆ. ಮಿನಿಮಮ್ 2 ಲಕ್ಷ ಜೊತೆ ನಮ್ಮ ಕಾರ್ಮಿಕ್ ವ್ಯವಹಾರ. ಮತ್ತು ಎವ್ರಿ ಥಾಟ್ ಕ್ರಿಯೇಟ್ಸ್ ಅ ಕರ್ಮ. 16,000 ಆಲೋಚನೆಗಳು ಒಂದು ದಿವಸಕ್ಕೆ ಬರುತ್ತೆ. ಟೆಕ್ನಿಕಲಿ ಇಲ್ಲಿ ಕರೆಕ್ಟ್ ವರ್ಡ್ ಇಲ್ಲಿ ಹಾಕ್ತೀವಿ ನಾವು. ಸೊ 700 ಜನ್ಮ ಅಪ್ರಾಕ್ಸಿಮೇಟ್ಲಿ ಎತ್ಕೊಂಡಿದ್ದೀವಿ. ಎಷ್ಟು ಕರ್ಮ ಮಾಡಿರ್ಬೋದು ನಾವು, ಎಷ್ಟು ಜನರ ಜೊತೆಗೆ ಕರ್ಮ ನಡೆದಿರುತ್ತೆ. ಸೊ ಆ ಕರ್ಮ ಶುದ್ಧಿ ಆಗಲಿ ಅನ್ನೋಗೋಸ್ಕರ ಇಲ್ಲಿ ಜ್ಞಾನ ಸೇವೆ ಅನ್ನೋ ಒಂದು ಇದಕ್ಕೆ ನಾವು ಮಾಡಿದ್ದೀವಿ. ಎಲ್ಲಿ ಶ್ರಮ ನಿಲ್ಲುತ್ತೋ ಅದು ಆಶ್ರಮ ಆಗುತ್ತೆ. ಆಶ್ರಮದಲ್ಲೂ ಕೂಡ ವ್ಯಾಪಾರ ವ್ಯವಹಾರ ಶ್ರಮ ಅಂತ ಆದರೆ ಇಲ್ಲೂ ಪಾಲಿಟಿಕ್ಸ್ ಬರೋಕ್ಕೆ ಶುರು ಮಾಡ್ತು ಅಂತಂದರೆ ಇಲ್ಲಿದ್ದೇನು ಉಪಯೋಗ ಇದೆ? ಸೊ ಹೀಗಾಗಿ ನಾವು ನಿಷ್ಕಲ್ಮಶದಿಂದ ಜ್ಞಾನವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಯಾರಿಂದನೂ ದಾನ ಧರ್ಮ ದೇಣಿಗೆಯನ್ನು ನಾವು ತೆಗೆದುಕೊಳ್ಳಲ್ಲ. ನಾವು ಹೇಳಿಕೊಡುವ ಪಾಠಕ್ಕೆ ನಾವು ದಕ್ಷಿಣೆ ತಗೊಳ್ತೇವೆ. ಇಷ್ಟೇ ನಮ್ಮ ಉದ್ದೇಶ. ಯಾರು ಕಷ್ಟ ಅಂತ ಬರ್ತಾರೋ ಕೈಲಾದ ಮಟ್ಟಿಗೆ ನಾವು ಅವ್ರೇನಾದ್ರು ಪ್ರಯತ್ನ ಮಾಡ್ತಿದ್ದಾರೆ ಅಂತಂದರೆ ನಾವು ಒಂದು 10 ಹೆಜ್ಜೆ ಮುಂದೆ ಹೋಗಿ ಅವ್ರಿಗೆ ನಾವು ಕೈ ಹಿಡಿದು ಎತ್ತೋದಕ್ಕೆ ಸಹಾಯ ಮಾಡೋದಕ್ಕೆ ಜೊತೆಗೆ ನಾವಿದ್ದೀವಿ. ಯಾಕಂದರೆ ನಮ್ಮನ್ನು ಹಾಗೆ ಎತ್ತಿದವರು ಇದ್ದಾರೆ ಆ ಕಾರಣಕ್ಕೆ. ಸೊ ನಾವು ದಯವಿಟ್ಟು ಋಷಿಕುಲಕ್ಕೆ ಬರುವ ಯಾವತ್ತೇ ವಿಚಾರ ಮಾಡಿದ್ರೆ ನೀವು ಬರೋಬೇಕಾದ್ರೆ ನಿರ್ದಿಷ್ಟವಾದ ಸ್ಪಷ್ಟತೆಯೊಂದಿಗೆ ಬನ್ನಿ. ಕೆಲವೊಬ್ಬರು ಬರ್ತಾರೆ, ನಾವು ಆಧ್ಯಾತ್ಮಿಕವಾಗಿ ಮಾತಾಡಬೇಕು ಅಂತಾರೆ, ತಮ್ಮ ಪರ್ಸ್ನಲ್ ಗೋಲ್ಗಳು ಹೇಳ್ತಾರೆ. ನಾನು ತೊಂದರೆ ಇಲ್ಲ, ಅವ್ರ ಗೋಲ್ಗಳು ಕೇಳೋದಕ್ಕೇನು ಬೇಜಾರೇನಿಲ್ಲ. ಎಲ್ಲರ ಗೋಲ್ಗಳು ಕೇಳ್ತಾ ಹೋದರೆ ಋಷಿಗಳ ಕೆಲಸ ಮಾಡೋರು ಯಾರು ಅಂತ. ಸೊ ಹೀಗಾಗಿ ನಾವೊಂದು ಸಂಘ ಮಾಡಿದ್ದೀವಿ, ಟ್ರೈಬಲ್ ಮಂಡಲ ಥೆರಪಿ ಅಂತ. ಬನ್ನಿ ನಾವೆಲ್ಲ ಕೂತ್ಕೊಳ್ಳೋಣ, ನಾವೆಲ್ಲ ನಮ್ಮ ಗೋಳುಗಳನ್ನು ಹೇಳ್ಕೊಳ್ಳೋಣ. ಇಲ್ಲ, ಅವ್ರಿಗೆ ಅಹಂಕಾರ ಬೇರೆ, ನಮ್ಮ ಮನೆ ವಿಷಯ ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಅರೆ ಗೊತ್ತಾದ್ರೆ ಏನು ಸ್ವಾಮಿ, ಅವ್ರ ಮನೇಲೂ ಅದೇ ನಡೀತಾ ಇದೆ. ಅಟ್ಲೀಸ್ಟ್ ನಾವು ಮುಕ್ತವಾಗಿ ಕೂತ್ಕೊಂಡು ಮಾತಾಡಿದರೆ ಪರಿಹಾರಗಳನ್ನು ಮಾಡ್ಬೋದು. ಸೊ ಅದಕ್ಕೆ ಋಷಿಕುಲದಲ್ಲಿ ಏನೇನು ಅನುಕೂಲ ಆಗುತ್ತೆ ಅಂತಂದರೆ ನಿಮಗೆ ಬೇಕಾದ ರೆಮಿಡಿಗಳನ್ನು ನಾವು ಗೈಡ್ ಮಾಡ್ತೀವಿ, ಅದನ್ನು ನೀವೇ ಮಾಡಬೇಕು. ಅಡುಗೆ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀವಿ, ಅದನ್ನು ಮಾಡ್ಕೊಂಡು ತಿನ್ನೋ ಕೆಲಸ ನಿಮ್ಮದು. ಆ ಥರ ಇದ್ದರೆ ದಯವಿಟ್ಟು ಋಷಿಕುಲಕ್ಕೆ ಬನ್ನಿ. ಇಲ್ಲಾಂದರೆ ಯೂಟ್ಯೂಬ್ ನೋಡಿದು ನಮ್ಗೆ ತುಂಬ ಇಷ್ಟ ಆಯಿತು, ನಾನು ಗುರುಗಳನ್ನು ಮೀಟ್ ಮಾಡಬೇಕು, 1-to-1 ಐ ಆಮ್ ಅವೈಲೇಬಲ್ ಆನ್ ಕ್ಯಾಮ್ರಾ. ಐ ಆಮ್ ಕಮಿಟಿಂಗ್ 1-to-1 ಐ ಆಮ್ ಅವೈಲೇಬಲ್. ಆತ್ಮವಿದ್ಯೆಗೆ ಮಾತ್ರ. ನಿಮ್ಮ ಆತ್ಮವಿದ್ಯೆಗೆ ನಿಮ್ಮ ಯಾವುದೇ ಡೌಟ್ ಮಧ್ಯರಾತ್ರಿ ನೀವು ಫೋನ್ ಮಾಡಿದ್ರು ಕೂಡ ನಾನು ಎತ್ತು ಮಾತಾಡ್ತೀನಿ. ನೀವು ಸಿಕ್ಕಿದ್ರೆ ಭೇಟಿ ಮಾಡಿ ಮಾತಾಡ್ತೀನಿ. ಆದರೆ ಈ ಗೋಳಿಂದು, ಸಂಸಾರ ಗೋಳಿಂದು ಪರಿಹಾರಕ್ಕೆ ಏನು ಬೇಕು ಅದನ್ನು ನೀವು ಒಂದು ಸಿಸ್ಟಮೆಟಿಕ್ ಆರ್ಡ್ರಲ್ಲೇ ಬರಬೇಕು. ನೀವು 1-to-1 ನಿಮ್ಮ ಕಷ್ಟಗಳು ನನಗೆ ಹೇಳ್ಕೋಬೋದು, ಬಟ್ ವಿ ವಿಲ್ ಪುಟ್ ಯು ಇನ್ ಟು ದಿ ಸಿಸ್ಟಮ್. ಅದೇ ಹೇಳಿದ್ನಲ್ಲ, ಪುಣ್ಯಾತ್ಮರು ಅದನ್ನು ಸಿಸ್ಟಮಿಗೆ ಬಂದುಬಿಡ್ತಾರೆ. ಅವ್ರಿಗೆ ಗೊತ್ತು ಗುರುಗಳ ಹೋರಾಟ, ಅವರ ಆರೋಗ್ಯ ಅಥವಾ ಎಷ್ಟು ಕೆಲಸ ಮಾಡೋದಿದೆ, ಅವರ ಪರ್ಸ್ನಲ್ ಟೈಮ್ ನಾವು ಕದಿಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರು ಸಿಸ್ಟಮಲ್ಲಿ ಬರ್ತಾರೆ. ಅವ್ರೇನು ಅಟೆನ್ಷನ್ ಸೀಕಿಂಗ್ ಮಾಡೋದಿಲ್ಲ. ಬಟ್ ಕೆಲವೊಬ್ಬರು ಗುರುಗಳಿದ್ರೇ ಅದು ಜೊತೆಗಿರೋರು ಅಷ್ಟೇ ಸಕ್ಷಮರಾಗಿರ್ತಾರೆ. ಬಟ್ ನಂಗೆ ಗುರು ಜೊತೆ ಇರಬೇಕು, ನನ್ನ ಗುರು ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ಅನ್ನೋ ಒಂದು ಅಹಂಕಾರ ಭಾವದಲ್ಲಿ ಬರ್ತಾರೆ. ಅದಕ್ಕೆ ಇಲ್ಲಿ ನನ್ನನ್ನು ಗುರು ಅನ್ನೋ ಶಬ್ದದಿಂದನೇ ಬಳಸಬೇಡಿ ಅಂತಲೇ ನಾನು ಮಾಡ್ತಾ ಇರೋದು. ನಾನು ಗುರು ಅಲ್ಲವೇ ಅಲ್ಲ. ನೀವು ಯಾರೇ ಋಷಿಕುಲದಲ್ಲಿ ಭೇಟಿ ಮಾಡಿದ್ರು ದೇ ಆರ್ ಕೆಪೇಬಲ್ ಆಫ್ ಗೈಡಿಂಗ್ ಯು. ಸೊ ಆ ರೀತಿಯ ಒಂದು ಸಮುದಾಯವನ್ನು ರೆಡಿ ಮಾಡ್ತಾ ಇದ್ದೀವಿ. ನೀವು ಬನ್ನಿ, ನೀವು ಬೆಳಗಿ, ನೀವು ದೀಪವಾಗಿ ಇನ್ನೊಬ್ಬರನ್ನು ದೀಪವಾಗಿಸಿ.
ಅಷ್ಟರ ಮಟ್ಟಿಗೆ ನಿಮ್ಮನ್ನು ನಾವು ವೆಲ್ಕಮ್ ಮಾಡ್ತೀವಿ. ಇಲ್ಲ ನಾನು ಬಂದು ನನ್ನ ಗೋಲ್ ಹೇಳ್ತೀನಿ, ನೀವು ಅದು ಮಾಡಿ ಅಂತಂದಾಗ ಏನಾಗುತ್ತೆ, ನಾನು ನನ್ನ ಫೋಟೋ ಕೊಡ್ತೀನಿ, ನನ್ನ ಫೋಟೋ ಹಾಕ್ಕೋಬೇಕಾಗತ್ತೆ, ಹಾರ ಹಾಕ್ಕೋಬೇಕಾಗತ್ತೆ, ಆರತಿ ಮಾಡ್ಕೋಬೇಕಾಗತ್ತೆ. ಈ ಸಂಪ್ರದಾಯನ ಕಟ್ ಮಾಡಿ ಬಿಸಾಕ್ತಾ ಇದ್ದೀವಿ. ನಿಮ್ಮ ಗೋಳಿಗೆ ನಮ್ಮ ಕಡೆ ಸೊಲ್ಯೂಷನ್ ಇದೆ, ಅದನ್ನು ಅಪ್ಲೈ ಮಾಡೋದಕ್ಕೆ ನೀವು ರೆಡಿ ಇದ್ದರೆ ಬನ್ನಿ. ಇಲ್ಲ ಅಂತಂದರೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಯಾಕಂದ್ರೆ ನಮಗೂ ಗೊತ್ತು, ಈ ಹೋರಾಟ ಮಾಡೋರು, ಈ ಗೋಳಾಡೋರು ಏನು ಮಾಡ್ತಾರೆ ಅಂದರೆ ಆದಷ್ಟು ಟ್ರೈ ಮಾಡ್ತಾರೆ, ಇಲ್ಲ ಹಾಳು ಮಾಡಿ ತಮ್ಮ ಅನುಕೂಲದ ಗುರುಗಳನ್ನು, ತಮ್ಮ ಅನುಕೂಲದ ಆಶ್ರಮನ ಹುಡ್ಕೊಂಡೇ ಹೋಗ್ತಾರೆ. ಇನ್ನು ಬಿಟ್ಟು ಹೋಗೋರಿಗೆ ಮಣೆ ಹಾಕಿ ಏನು ಉಪಯೋಗ? ಸೊ ಈ ವಿಷಯದಲ್ಲಿ ನಮಗೆ ಸ್ಪಷ್ಟತೆ ಇದೆ. ನೀವು ಬರೋರು ಯಾರು ಅನ್ನೋ ಅರಿವು ನಮಗಿದೆ. ಬರ್ತಾ ಇರೋರು ನಿಮಗೆ, ನೀವು ಯಾರು ಅನ್ನೋ ನಿಮಗೆ ಅರಿವಿದ್ದರೆ ಸಾಕು. ನೀವು ಇದನ್ನು ಅಹಂಕಾರ ಅಂತ ಭಾವಿಸಿದ್ರೆ ನಿಮ್ಮ ಇಚ್ಛೆ. ಇದು ನನ್ನ ಹೃದಯಪೂರ್ವಕ ಕಳಕಳಿ ಮನವಿ. ಮತ್ತು ಇದು ಪ್ರಾಕ್ಟಿಕಲ್. ಇನ್ನು ಸಮುದಾಯವಾಗಿ ಬೆಳಿಬೇಕು, ಇದು ಸಂಘವಾಗಿ ಬೆಳಿಬೇಕು, ಆಶ್ರಮವಾಗಿ ಬೆಳಿಬಾರ್ದು. ಈಗ ಆಶ್ರಮ, ಸ್ವಾಮಿ, ಸನ್ಯಾಸಿ, ಗುರು, ಜಗದ್ಗುರು ಅನ್ನೋ ಹೆಸರಲ್ಲಿ ದೊಡ್ಡ ದೊಡ್ಡ ಹೋರಾಟಗಳಾಗೋಗ್ಬಿಟ್ಟಿದೆ. ನಾವು ಮತ್ತೆ ಋಷಿಕುಲವನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ವಿ. ಋಷಿಕುಲ ಅಂದ್ರೇನು? ಬಂದವನು ಕೂತ್ಕೊಂಡು ತಪಸ್ಸು ಮಾಡ್ತಾನೆ, ಧ್ಯಾನ ಮಾಡ್ತಾನೆ, ಕಷ್ಟಕ್ಕೆ ಪರಿಹಾರ ಪಡ್ಕೊಳ್ತಾನೆ, ಇಲ್ಲ ಇರೋ ಕಷ್ಟನ ಒಪ್ಕೊಳ್ತಾನೆ, ಜೀವಿತಾವಧಿ ಈ ಹುಟ್ಟಿದ್ದಕ್ಕೆ ಈ ದೇಹ ಇದೆ, ಈ ದೇಹನ ಸವಿಸೋವರೆಗೂ ಪುಣ್ಯ ಕರ್ಮಗಳು ಮಾಡಿ ದಾಟ್ಕೋತಾನೆ. ಇದು ಋಷಿಕುಲ, ಇದು ಋಷಿ ಸಮುದಾಯ. ಇಲ್ಲಿ ಯಾರನ್ನೂ ನಾವು ಹೊಗಳೋದಿಲ್ಲ, ಯಾರನ್ನೂ ತಲೆ ಮೇಲೆ ಕೂಡಿಸ್ಕೊಳ್ಳೋದಿಲ್ಲ, ಅಥವಾ ನನ್ನನ್ನು ಯಾರಾದರೂ ಕೂತ್ಕೊಂಡು ಪಲ್ಲಕ್ಕಿಯಲ್ಲಿ ಕೂಡಿಸ್ತೀರಾ ಉತ್ಸವ ಮೂರ್ತಿ, ಅದು ನಾನು ಮಾಡೋಕ್ಕೂ ಬಿಡೋದಿಲ್ಲ. ಋಷಿಗಳ ನೇರ ನಿರ್ದೇಶನ ಇದೆ. ನಾವು ವಿ ಆಲ್ ಆಪರೇಟ್ ಅಂಡರ್ ಋಷೀಸ್. ಅವರ ಒಂದು ತೀರ್ಮಾನಕ್ಕೆ ಬಾಧ್ಯತೆಯಿಂದ ನಾವು ಕೆಲಸ ಮಾಡ್ತೇವೆ. ಸೊ ಇದು ಹೇಗೆ ಆಗತ್ತೆ? ಋಷಿಗಳು ನಮಗೆ ಮುಖ್ಯವಾದಂತಹ ವ್ಯಕ್ತಿಗಳು. ಅವರು ಕೊಡೋ ಮಾರ್ಗದರ್ಶನ, ಅವ್ರು ಹೇಳಿದರೆ ಒಂದು ಹೆಜ್ಜೆ ಮುಂದೆ ಇಡ್ತೀವಿ, ಅವ್ರು ಹೇಳಿಲ್ಲ ಅಂದರೆ ಕೂತ್ಕೊಂಡು ಸಾಧನೆ ಮಾಡ್ತಾ ಇರ್ತೀವಿ. ಸೊ ನಿಮ್ಮನ್ನು ಋಷಿಗಳಿಗೆ ಪರಿಚಯ ಮಾಡಿಕೊಡೋದಷ್ಟೇ ನನ್ನ ಕೆಲಸ. ಋಷಿಗಳ ಪರಿಚಯ ಆದಮೇಲೆ ಅವ್ರ ಜೀವ ತಿನ್ನೋ ಕೆಪಾಸಿಟಿ ಇದ್ದರೆ ನೀವು ತಿಂದ್ಕೊಳ್ಳಿ. ಆದರೆ ಭಾಳ ಕೇರ್ಫುಲ್ಲಾಗಿರಿ. ಋಷಿಗಳಿಗೆ ವರ ಕೊಡೋದಕ್ಕೆ ಎಷ್ಟು ಬರುತ್ತೋ ಶಾಪನೂ ಅಷ್ಟೇ ಬೇಗ ಕೊಡ್ತಾರೆ. ಸೊ ಯಾರೋ ಸದ್ಗುರುಗಳ ಜೊತೆ, ಶ್ರೀಗಳ ಜೊತೆ ನೀವು ಸುಖವಾಗಿ ಇದ್ಬಿಡ್ಬೋದು. ಬೆಟರ್ ಬಿ ವಿತ್ ದೆಮ್. ನೀವು ಋಷಿಗಳ ಕಡೆ ಬಂದರೆ ಬಿ ಕೇರ್ಫುಲ್ ಹೌ ಯು ಕಂಡಕ್ಟ್ ಅಂತ. ಐ ಆಮ್ ಸಾರಿ ಬಿಕಾಸ್ ವಿ ವರ್ ಆಲ್ಸೋ ಪನಿಷ್ಡ್, ವಿ ಆರ್ ಆಲ್ಸೋ ಬ್ಲೆಸ್ಡ್. ವಿ ಅಂಡರ್ಸ್ಟುಡ್ ದ ಗ್ರೇಸ್ ಆಫ್ ಋಷೀಸ್ ಇನ್ ಟರ್ಮ್ಸ್ ಆಫ್ ಬ್ಲೆಸ್ಸಿಂಗ್ ಆ್ಯಂಡ್ ಕರ್ಸ್. ಸೊ ವಿ ಚೂಸನ್ ದ ರೈಟ್ ಪಾತ್. ನಾವು ಹೀಗೆ ಹೋಗ್ತಾ ಇದ್ದೀವಿ. ನಿಮಗೆ ನಾನು ಹೇಳೋ ಮಾತಲ್ಲಿ ಏನಾದರೂ ಪ್ರಾಮಾಣಿಕತೆ ಇದೆ ಅಂತ ಆದರೆ, ನಿಷ್ಕಲ್ಮಶತೆ ಇದೆ ಅಂತ ಆದರೆ, ದೆನ್ ಖಂಡಿತ ಭೇಟಿ ಮಾಡೋಣ. ನೀವು ಬನ್ನಿ, ನೀವು ನನಗೆ ಐಡಿಯಾಗಳು ಕೊಡಿ, ಉಪಾಯಗಳು ಕೊಡಿ. ಹೇಗೆ ಬರೋರನ್ನ ನಾವು ಸಂಯೋಜಿಸಬೇಕು, ಹೇಗೆ ಅದನ್ನು ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ಪ್ರತಿಯೊಬ್ಬರನ್ನ ಎಂಪವರ್ ಮಾಡಬೇಕು. ಯಾರೋ ಒಬ್ಬ ವ್ಯಕ್ತಿಗೆ ಬರ್ಡನ್ ಆಗಿದೆ, ಯಾಕಂದರೆ ಅವ್ನು ಮಾಡ್ಲಿಕ್ಕೆ ಸಾವಿರಾರು ಕೆಲಸಗಳಿದೆ. ಈಗ ನಮ್ಮ ಜೊತೆ ಸಪ್ತ ಋಷಿ ಮಾರ್ಗದಲ್ಲಿ ಋಷಿನಿಷ್ಠಾ ಪರಂಪರೆಯಲ್ಲಿ 10-15 ಜನ ಇದ್ದಾರೆ. ದೇ ಆರ್ ಆಲ್ ಬ್ಯುಸಿ ಆ್ಯಂಡ್ ದೇ ಆರ್ ಆಲ್ ವರ್ಕಿಂಗ್. ಮತ್ತು ಅವ್ರು ಯಾರಿಗೂ ಆ ಹಯಾರ್ಕಿ ಇಲ್ಲ, ಇದು ಮಾಡ್ತಾ ಇದ್ದೀವಿ ಕಡಿಮೆ, ಅದು ದೊಡ್ಡದು ಅಂತಲ್ಲ. ಪ್ರತಿಯೊಬ್ಬರು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದಾರೆ. ಅಂತಹ ಸ್ವಯಂ ಸೇವಾ ಸಾಧಕರ ಸಂಘವನ್ನು ಕಟ್ಟೋದಕ್ಕೆ ನಾನು ಹೊರಟಿದ್ದೀನಿ. ಸನಾತನ ಸೇವೆ ಮಾಡೋದಕ್ಕೆ ನಾನು ಹೊರಟಿದ್ದೀನಿ. ಋಷಿ ಕುಲಗಳನ್ನು ಮತ್ತೆ ಎಸ್ಟಾಬ್ಲಿಷ್ ಮಾಡಬೇಕು. ನಾವು ದಂಡಕಾರಣ್ಯಕ್ಕೆ ಹೋಗಿ ನಾವು ವಾನಪ್ರಸ್ಥರಾಗ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ನಗರದಲ್ಲಿ ಋಷಿಗಳ ಹಾಗೆ ಬದುಕುವಂಥ ಒಂದು ನಿರ್ಮಾಣ ಮಾಡೋದಕ್ಕೆ ಋಷಿಗಳು ಒಂದು ವಿಷನ್ ಕೊಟ್ಟಿದ್ದಾರೆ. ಆ ವಿಷನಿಗೆ ಅಷ್ಟೇ ನಮ್ಮ ಕೆಲಸ. ನಾನು ಅಥವಾ ನನ್ನ ಕುಲದವರು ಅಥವಾ ನಮ್ಮ ಸಂಘದವರು ಮೆಚ್ಚಿಸಬೇಕಾಗಿರೋದು ಋಷಿಗಳಿಗೆ ಅಷ್ಟೇ. ಯಾಕಂದರೆ ದೇ ಹ್ಯಾವ್ ಪ್ರಾಮಿಸ್ಡ್. ನಿಮ್ಮ ಪ್ರಯತ್ನ ನೀವು ಮಾಡಿ, ನಿಮಗೆ ಯಮ ಎಳ್ಕೊಂಡು ಹೋಗೋದಿಲ್ಲ, ಮುಂದಿನ ಜನ್ಮ ಸಿಗೋದಿಲ್ಲ, ನೀವೆಲ್ಲ ಸಿದ್ಧ ಲೋಕಕ್ಕೆ ಬರ್ತೀರಿ ಅಂತ ದೇ ಹ್ಯಾವ್ ಅಶ್ಯೂರ್ಡ್, ದೇ ಹ್ಯಾವ್ ಪ್ರಾಮಿಸ್ಡ್. ಸೊ ವಿ ಆರ್ ವರ್ಕಿಂಗ್ ಫಾರ್ ದೆಮ್ ಟು ರೀಎಸ್ಟಾಬ್ಲಿಷ್ ಋಷಿಕುಲ, ಋಷಿ ಪರಂಪರಾ, ಋಷಿನಿಷ್ಠತೆ ಆನ್ ದಿಸ್ ಸನಾತನ ಭೂಮಿ, ಸನಾತನ ಸೇವೆ. ಸೊ ಈ ಉದ್ದೇಶಕ್ಕೆ ನೀವು ಬನ್ನಿ. ಋಷಿಗಳು ಮನಸ್ಸು ಮಾಡಿದರೆ ನಮ್ಮ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ. ದುರಾಸೆ ಇರೋರಿಗೆ ಇಟ್ಸ್ ಅ ನೆವರ್ ಎಂಡಿಂಗ್ ಸ್ಟೋರಿ. ನೀವು ಐ ಆಮ್ ವೆರಿ ಮಚ್ ಶ್ಯೂರ್ ಇನ್ನೊಂದು ಯೂಟ್ಯೂಬ್ ಹುಡ್ಕೋತೀರಾ, ಇನ್ನೊಬ್ಬ ಗುರು ಹುಟ್ಕೋತಾನೆ, ನೀವು ಅವರಿಂದನೇ ಹೋಗ್ತೀರಾ. ಹೋಗೋರಿಗೆ ಬಾಯ್ ಅಂತ ಹೇಳ್ತೀವಿ, ಬರೋರಿಗೆ ಹಾಯ್ ಅಂತ ಹೇಳ್ತೀವಿ. ಸೊ ಇಷ್ಟೇ ನಮ್ಮ ಭಾಳ ಸಿಂಪಲ್ ಫಿಲಾಸಫಿ. ಕಾಂಪ್ಲಿಕೇಶನ್ ಏನೂ ಇಲ್ಲ. ದಯವಿಟ್ಟು ಇದನ್ನು ಸ್ಪಷ್ಟತೆಯಿಂದ ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ನಾನು ಲೈಮ್ ಲೈಟಿಗೆ ಬರೋದಕ್ಕೆ ಒಂಚೂರು ಇಷ್ಟ ಇರಲಿಲ್ಲ, ಯೂಟ್ಯೂಬ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಋಷಿಗಳ ಪರ್ಮಿಷನ್ ಇರಲಿಲ್ಲ. ಈ ಅಟೆಂಪ್ಟ್ 10 ವರ್ಷದ ಹಿಂದೆಯೇ ನಾನು ಮಾಡಿದ್ದೆ. ಆವಾಗ ಅವರು ರಿಜೆಕ್ಟ್ ಮಾಡಿದ್ರು, ಇವೆಲ್ಲ ಮಾಡಬಾರ್ದು ಅಂತ. ನಾನು ಆಚೆ ಬಂದಿದ್ದೆ. ನನ್ನನ್ನು ನಾನು ಎಲ್ಲೂ ಗುರುತಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಬಟ್ ಆದರೆ ಇವತ್ತು ಋಷಿಗಳ ಇಚ್ಛೆಯ ಮೂಲಕ ಸಂಘ ಗಟ್ಟಿಯಾಗಿದೆ, ಜೊತೆಗಿದ್ದವ್ರು ಗಟ್ಟಿಯಾಗಿದ್ದಾರೆ. ಬೆನಿಫಿಟ್ ಸಿಕ್ಕಿರೋರು ಹೇಳ್ತಾರೆ, ಆ 10 ಜನ ಕಾಡುವವರ, ಹೋರಾಟ ಮಾಡುವವರ, ಗೋಳಾಟ ಮಾಡೋರಲ್ಲಿ ಯಾರೋ ಒಬ್ಬರು ಪ್ರಾಮಾಣಿಕರಾಗಿರೋರು ಸಿಗ್ತಾರೆ. ಅವ್ರಿಗೋಸ್ಕರ ಆದರೂ ನೀವು ಬನ್ನಿ ಅಂತ ಹೇಳಿ ಎಳೆದುಕೊಂಬಂದು ನನಗೆ ಇಲ್ಲಿ ಕೂಡಿಸಿದ್ದಾರೆ. ಅದು ಅವರು ಮಾಡ್ತಿರೋದು ಪುಣ್ಯದ ಕೆಲಸನೇ.
ನಾನು ಮಾಡ್ತಿರೋದು ಸೇವೆಯ ಕೆಲಸನೇ. ಅದಕ್ಕೆ ನಮ್ಮ ಯಾವ ಯೂಟ್ಯೂಬಲ್ಲೂ ಕೂಡ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ನಾವು ಮಾಡ್ತಾ ಇಲ್ಲ. ಯಾಕಂದರೆ ಇದನ್ನು ನೋಡಿ ಒಪ್ಪಿಕೊಳ್ಳೋದು ಬಿಡೋದು ನಿಮ್ಮ ಸ್ವಾತಂತ್ರ್ಯ, ಅದು ಫಾಲೋ ಮಾಡೋ ಬಿಡೋದು ನಿಮ್ಮ ಸ್ವಾತಂತ್ರ್ಯ. ಜ್ಞಾನ ಹೇರಿಕೆ ಆಗಬಾರ್ದು, ಜ್ಞಾನ ಸಂವಹನ ಆಗಬೇಕು. ಇಟ್ಸ್ ಓನ್ಲಿ ದ ಕಮ್ಯುನಿಕೇಷನ್. ನಾವು ಏನಿದೆ ಸತ್ಯವನ್ನು ನಿಮ್ಮ ಮುಂದೆ ಇಡ್ತೇವೆ, ನೀವು ವಿಚಾರವಂತರಾಗಿ ಅದನ್ನು ತೆಗೆದುಕೊಂಡು ಹೋಗಬೇಕು. ಈ ಮಾಧ್ಯಮವನ್ನು ವ್ಯಾಪಾರೀಕರಣನೂ ನಾವು ಮಾಡ್ತಾ ಇಲ್ಲ. ಸೊ ಇದು ಋಷಿಗಳ ಇಚ್ಛೆಯ ಪ್ರಕಾರ, ಸಂಘದವರ ಪ್ರಕಾರ ನಡೀತಾ ಇದೆ. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಪ್ರಶ್ನೆಗಳಿಗೆ ಉತ್ತರಗಳಿದೆ, ಸಮಸ್ಯೆಗಳಿಗೆ ಪರಿಹಾರ ಇದೆ. ಅಪ್ಲೈ ಮಾಡಿಕೊಂಡು ದಾಟ್ಕೊಂಡು ಹೋಗೋನೇ ಬುದ್ಧಿವಂತ. ಸೊ ಆ ಒಂದು ಬುದ್ಧಿವಂತಿಕೆಯ, ವಿಚಾರವಂತಿಕೆಯ, ಹೃದಯವಂತಿಕೆಯ ಸಮುದಾಯವನ್ನು ಕಟ್ಟೋಣ. ದಯವಿಟ್ಟು ಬನ್ನಿ. ಹರಿ ಓಂ ತತ್ಸತ್. ಶ್ರೀ ಸಪ್ತಋಷಿಯೇ ನಮಃ.